ಕಾರ್ಯನಿರ್ವಹಿಸುತ್ತಿರುವ ಐಎಸ್ಪಿಆರ್ಎಲ್ 2ನೇ ಹಂತದ ಕಾಮಗಾರಿಯ ಗುತ್ತಿಗೆಯನ್ನು ಪಡೆದಿರುವ ಮೇಘಾ ಇಂಜಿನಿಯರಿಂಗ್ ಕಂಪನಿಯ ವಿರುದ್ಧ ಪ್ರತಿಭಟನೆ. ಪಾದೂರು ಉಳಿಸಿ ಪರಿಸರ ರಕ್ಷಿಸಿ ಹೋರಾಟ ಸಮಿತಿ ಕಾಪು ಇದರ ವತಿಯಿಂದ ಇಂದು ಕಾಪು ತಾಲೂಕಿನ ಪಾದೂರಿನಲ್ಲಿರುವ ಐಎಸ್ಪಿಆರ್ಎಲ್ ತೈಲ ಘಟಕದ ಎದುರುಗಡೆ ಖಾಸಗಿ ಕಂಪನಿ ಮೇಘಾ ಇಂಜಿನಿಯರಿಂಗ್ ಕಂಪನಿಯ ವಿರುದ್ಧ ನೂರಾರು ಜನ ಸೇರುವ ಮೂಲಕ ಬೃಹತ್ ಪ್ರತಿಭಟನೆಯನ್ನ ನಡೆಸಿದ್ರು. ಸುಮಾರು 15 ವರ್ಷಗಳ ಹಿಂದೆ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಪಾದೂರಿನಲ್ಲಿ ಪ್ರಾರಂಭಗೊಂಡ ಕೇಂದ್ರ ಸರ್ಕಾರದ ಯೋಜನೆಯಾಗಿರುವ ಐಎಸ್ಪಿಆರ್ಎಲ್ ಕಚ್ಚಾ ತೈಲ ಸಂಸ್ಕರಣಾ ಘಟಕ ಕಾರ್ಯನಿರ್ವಹಿಸುತ್ತಿದೆ. ಈಗ ಅದರ 2ನೇ ಹಂತದ ಯೋಜನೆಯು ಕೇಂದ್ರ ಸರ್ಕಾರ ಮೇಘಾ ಇಂಜಿನಿಯರಿಂಗ್ ಎಂಬ ಖಾಸಗಿ ಕಂಪನಿಗೆ 60 ವರ್ಷಗಳಿಗೆ ಗುತ್ತಿಗೆ ನೀಡಿದೆ. ಮೇಘಾ ಇಂಜಿನಿಯರಿಂಗ್ ಕಂಪನಿಯವರು ಕಾಮಗಾರಿ ಪ್ರಾರಂಭಿಸಲು ಬೇರೆ ಬೇರೆ ಇಲಾಖೆಗಳ ಸರಿಯಾದ ಪರವಾನಗಿಯನ್ನ ಪಡೆಯದೆ, ಅದರಲ್ಲೂ ಸ್ಥಳೀಯರಿಗೆ ಉದ್ಯೋಗಾವಕಾಶ ನೀಡದೆ ಸ್ಥಳೀಯರನ್ನ ನಿರ್ಲಕ್ಷಿಸಿದ ಹಿನ್ನೆಲೆಯಲ್ಲಿ ಮೇಘಾ ಇಂಜಿನಿಯರಿಂಗ್ ಕಂಪನಿಯ ವಿರುದ್ಧ ಪ್ರತಿಭಟನೆಯನ್ನ ಹಮ್ಮಿಕೊಳ್ಳಲಾಯಿತು. ಸ್ಥಳೀಯ ರಾಜಕೀಯ ಪಕ್ಷಗಳು, ಸಂಘಟನೆಗಳು, ಕನ್ನಡ ಪರ ಚಳುವಳಿ ಹೋರಾಟಗಾರರು, ಗ್ರಾಮಸ್ಥರು ಈ ಪ್ರತಿಭಟನೆಗೆ ಬೆಂಬಲವನ್ನ ವ್ಯಕ್ತಪಡಿಸಿದ್ರು. ಪ್ರತಿಭಟನೆಯನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಚಿವರಾದ ಶ್ರೀ ವಿನಯ್ ಕುಮಾರ್ ಸೊರಕೆ ಅವರು ಮೇಘಾ ಕಂಪನಿಯವರು ಕಾಮಗಾರಿ ಪ್ರಾರಂಭ ಮಾಡಲು ಸಂಬಂಧಪಟ್ಟ ಇಲಾಖೆಗಳಿಂದ ಸಮರ್ಪಕವಾದ ರೀತಿಯಲ್ಲಿ ಪರವಾನಗಿಯನ್ನ ಪಡೆಯಲಿಲ್ಲ ಮತ್ತು ಸ್ಥಳೀಯರಿಗೆ ಉದ್ಯೋಗ ನೀಡದಿದ್ದರೆ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಪ್ರತಿಭಟನೆ ಮಾಡಿಸಲಿದ್ದೇವೆ ಎಂದು ಎಚ್ಚರಿಸಿ ಗಡುವು ನೀಡಿ ಸಭೆಯಲ್ಲಿ ಮಾತನಾಡಿದ್ರು. ಈ ಸಂದರ್ಭದಲ್ಲಿ ಕರಾವಳಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಎಂಎ ಗಫೂರ್, ದಿವಾಕರ್ ಶೆಟ್ಟಿ, ಜಿತೇಂದ್ರ ಫುಟ್ಟಾಡೋ, ಹನೀಫ್ ಮುಳ್ಳೂರು, ಸಂತೋಷ್ ಬೈರಂಪಳ್ಳಿ, ಅನ್ಸರ್ ಅಹಮದ್, ಸುರೇಂದ್ರ ಜೈನ್ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ್ರು. ಹೋರಾಟ ಸಮಿತಿಯ ಕಾರ್ಯದರ್ಶಿಗಳಾದ ಶರ್ಫುದ್ದೀನ್ ಶೇಖ್ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ್ರು. ಈ ಸಂದರ್ಭದಲ್ಲಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಸದಾನಂದ ಪೂಜಾರಿ ಹೇರೂರು, ವಿಲ್ಸನ್ ರೋಡ್ರಿಗಸ್, ಶಾಂತಲತಾ ಶೆಟ್ಟಿ, ಹಸನಬ್ಬಾ ಶೇಖ್, ರತನ್ ಶೆಟ್ಟಿ, ಮಹಮ್ಮದ್ ಫಾರೂಕ್, ಅಶೋಕ್ ನಾಯರಿ ಚಂದ್ರನಗರ, ದಿವಾಕರ್ ಬಿ ಶೆಟ್ಟಿ, ಆಜೀಜ್ ಹೆಜ್ಮಾಡಿ, ಪ್ರಬೋಧ್ ಚಂದ್ರ ಹೆಜ್ಮಾಡಿ, ನವೀನ್ ಎನ್ ಶೆಟ್ಟಿ, ರಮೀಸ್ ಹುಸೈನ್, ರಿಯಾಜ್ ಮುದರಂಗಡಿ, ನಿಯಾಜ್ ಪಡುಬಿದ್ರಿ, ಅಮೀರ್ ಮಹಮ್ಮದ್, ಸೈಯದ್ ನಿಜಾಮುದ್ದೀನ್, ಇಮ್ರಾನ್ ಮಜೂರು, ಸಾದಿಕ್ ಕೆಪಿ, ಅನ್ವರ್ ಅಲಿ, ಭಾಸ್ಕರ್ ಕುಮಾರ್, ವಿಜಯ್ ಧೀರಾಜ್, ನಾಗಭೂಷಣ್ ರಾವ್, ಸುಮನ್ ಬೋಳಾರ್, ಅಬ್ದುಲ್ಲಾ ಸೂಪರ್ ಸ್ಟಾರ್, ಸುಚರಿತಾ, ಐರಿನ್ ತಾವ್ರೋ, ಸವಿತಾ ಕುಂದರ್, ರಾಜೇಶ್ ಕುಲಾಲ್, ಜೋನ್ಸನ್ ಕರ್ಕೇರ, ದೇವರಾಜ್ ಕೋಟ್ಯನ್, ಫರ್ಜಾನಾ, ಮೆಲ್ವಿನ್ ಡಿಸೋಜಾ, ಸುಧೀರ್ ಕರ್ಕೇರ, ಶಬನ್ ಕರಂದಾಡಿ ಸೇರಿದಂತೆ ನೂರಾರು ಮಂದಿ ಪ್ರತಿಭಟನೆಯಲ್ಲಿ ಭಾಗವಹಿಸಿದ್ದರು. ಅವರು ಎಸಿ ಹಾಕಿದ್ದಾರೆ ಪಂಚಾಯತಿಗೆ. ಈ ಪರಿಸರದಲ್ಲಿ ಬರಡಾಗಿರುವಂತ ಈ ಪರಿಸರದ ಜನರಿಗೆ ಯಾವ ರೀತಿಯ ಪ್ರಯೋಜನ ಕೂಡ ಇವತ್ತು ಈ ಪಂಚಾಯತ್ ನವರ ಮುಖಾಂತರ ಆಗಲಿಲ್ಲ. ಆದರೆ ಇತ್ತೀಚೆಗೆ ನಾನು ನೋಡಿದೆ, ಒಂದು 5 ಲಕ್ಷದ ಕಾಮಗಾರಿ, ಒಂದು 25 ಫ್ಲೆಕ್ಸ್ ಅಲ್ಲಲ್ಲಿ ಫ್ಲೆಕ್ಸ್. ಯಾಕಂದ್ರೆ 6,000 ಕೋಟಿ ರೂಪಾಯಿಯ ಒಂದು ಇದು ಬರ್ತದೆ, ಕಾಮಗಾರಿ ಬರ್ತದೆ. ಅದನ್ನ ದೋಚಿಕೊಳ್ಳಿಕ್ಕೋಸ್ಕರ ಎಲ್ಲಾ ರೀತಿಯ ತಯಾರಿಯನ್ನು ಮಾಡುವಂತ ರೀತಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ನನಗೆ ತಿಳಿದ ಮಟ್ಟಿಗೆ ಇವತ್ತು ಯಾವ ರೀತಿ ಒಂದು ಕಾಮಗಾರಿ ಮಾಡಲಿಕ್ಕೆ ಯಾವ ರೀತಿ ನಿಬಂಧನೆಗಳು ಉಂಟಾ, ಆ ನಿಬಂಧನೆಗಳು ಕೂಡ ಇಲ್ಲ. 4 ಕೋಟಿವರೆಗೆ ಟೆಂಡರ್ ಆಗದೆ ಇವತ್ತು ಕೊಡುವಂತ ಕೆಲಸ ಕಾರ್ಯವನ್ನು ಕೂಡ ಇದೇ ಕಂಪನಿಯವರು ಮಾಡಿದ್ದಾರೆ. ಟೆಂಡರ್ ಆಗದೆ ಕೆಲಸ ಕೊಡುವಂಥದ್ದು. ಈ ರೀತಿಯಲ್ಲಿ ಹೆಚ್ಚಿನ ಅಂಶ ಇಲ್ಲಿ ಹಿಂದೆ ಇದ್ದಂತ ಕೆಲವು ಅಧಿಕಾರಿಗಳು ಈಗ ಕೂಡ ಈ ಒಂದು 2ನೇ ಯೋಜನೆ ಕೂಡ ಬಂದಿದ್ದಾರೆ ಅಂತ ನಾನು ಕೇಳಿದೆ. ಪ್ರಸನ್ನ ಅನ್ನುವಂಥ ಒಬ್ಬ ಅಧಿಕಾರಿ ಹಿಂದೆ ಹೆಚ್ಚಿನ ಅಂಶ ಈ ಊರಿನವರಿಗೆ ಯಾವುದೇ ರೀತಿಯ ಪ್ರಯೋಜನ ಸಿಗದಂತ ರೀತಿ ಮಾಡಿದಂತ ವ್ಯಕ್ತಿ ಅವರನ್ನ ಇವತ್ತು ನೇಮಕಾತಿ ಮಾಡಿಕೊಂಡಿದ್ದಾರೆ. ಯಾವ ಅನುಮತಿ ಕೂಡ ಸಿಗಲಿಲ್ಲ. ಮೆಗಾ ಇಂಜಿನಿಯರ್ನವರಿಗೆ ಪೊಲ್ಯೂಷನ್ ಕ್ಲಿಯರೆನ್ಸ್ ಸಿಗಲಿಲ್ಲ, ಎನ್ವೈರನ್ಮೆಂಟ್ ಆಗಲಿಲ್ಲ, ಫಾರೆಸ್ಟ್ ಕ್ಲಿಯರೆನ್ಸ್ ಸಿಗಲಿಲ್ಲ, ಯಾವುದು ಕೂಡ ಸಿಗಲಿಲ್ಲ. ಬ್ಲಾಸ್ಟಿಗೆ ಅನುಮತಿ ಸಿಕ್ಕಿದೆ, ಮೊನ್ನೆ ಬ್ಲಾಸ್ಟ್ ಮಾಡಿದ್ದಾರೆ, ಬ್ಲಾಸ್ಟಿಗೆ ಅನುಮತಿ ಸಿಕ್ಕಿದೆ. ಇವತ್ತು ಆದ್ರೆ ಆ ಸಮಯದಲ್ಲಿ ಬ್ಲಾಸ್ಟ್ ಆಗಿ ಯಾರಾದರೂ ಮನೆ ಹೊಡೆದು ಹೋದ್ರೆ, ಯಾರ್ದಾದ್ರೂ ಇವತ್ತು ಅಪಾಯ ಆದರೆ, ಯಾರ್ದು ಮರಣ ಆದರೆ ಯಾರಿಗೆ ಹೊಣೆಗಾರರು ಯಾರು? ನಮ್ಮ ಇಲ್ಲಿ ಸ್ಥಳೀಯರಿಗೆ ಉದ್ಯೋಗ ಕೊಡಬೇಕು, ಯಾಕೆ ಕೊಡುವುದಿಲ್ಲ? 6,000 ಕೋಟಿ ರೂಪಾಯಿಯ ಯೋಜನೆ ಅನುಷ್ಠಾನ ಆಗುವಂತ ಸಮಯದಲ್ಲಿ ಒಬ್ಬ ಡ್ರೈವರ್ ಅನ್ನು ಕೂಡ ಮಂಗಳೂರಿಂದ ತರ್ತಾರೆ. ಇವತ್ತು ಉಡುಪಿಯಿಂದ ಕಾಂಟ್ರಾಕ್ಟ್ ಕೊಡ್ತಾರೆ, ಉಡುಪಿಯವರಿಗೆ ಕಾಂಟ್ರಾಕ್ಟ್ ಕೊಡ್ತಾರೆ. ಸ್ಥಳೀಯರಿಗೆ ಯಾವುದೂ ಇಲ್ಲ. ಭೂಮಿ ಕೊಟ್ಟಿದ್ದೇವೆ, ನೀರು ಕೊಟ್ಟಿದ್ದೇವೆ, ಇವತ್ತು ಇಂಥ ಒಂದು ಅವಕಾಶ ಸಂಚಾರ ವ್ಯವಸ್ಥೆ ಕೊಟ್ಟಿದ್ದೇವೆ.
ಯಾಕಿಲ್ಲ ಊರಿನವರಿಗೆ, ಈ ಸ್ಥಳೀಯರಿಗೆ ಯಾಕೆ ಅವಕಾಶ ಇಲ್ಲ? ಇದನ್ನು ಯಾರು ಕೇಳಬೇಕು? ಯಾರು ಕೇಳಬೇಕು ಇದನ್ನು ಶಾಸಕರು ಕೇಳಬೇಕು. ಹಾಗಿದ್ರೆ ಶಾಸಕರು ಅಂದ ನಂತರ, ಒಬ್ಬ ಶಾಸಕ ಆದ ನಂತರ ಎಲ್ರಿಗೆ ಶಾಸಕ ಅಲ್ವಾ? ಎಲ್ಲ ಜನರಿಗೆ ಕೂಡ ಶಾಸಕ. ಎಲ್ಲ ಜನರ ಸಮಸ್ಯೆಯನ್ನು ಆಲಿಸಬೇಕು. ಒಂದು ಕಂಪನಿ ಪರವಾಗಿ ನಿಂತ್ಕೊಂಡು, ನಾನು ಯಾರ ಹೇಳಿದ್ರು ಹೆಚ್ಚಿನ ಅಂಶ 7 ಎಕರೆ ಜಾಗದಲ್ಲಿ ರಿಸರ್ವೇಶನ್ ಆಗಿದೆ, ಮುಂದಕ್ಕೆ ಕ್ರಷರ್ ಮಾಡಲಿಕ್ಕೆ, ಕಲ್ಲಿನ ಕ್ರಷರ್ ಮಾಡಲಿಕ್ಕೆ ರಿಸರ್ವ್ ಆಗಿದೆ ಅನ್ನೋದು ಇವತ್ತು ಸ್ಥಳೀಯರಿಗೆ ಕೆಲಸ ಕೊಡದ ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ, ಸ್ಥಳೀಯರಿಗೆ ಕೆಲಸ ಕೊಡದ ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ. ದೇಶದ ದೊಡ್ಡ ಬಂಡವಾಳಶಾಹಿ ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ, ದೇಶದ ದೊಡ್ಡ ಬಂಡವಾಳಶಾಹಿ ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ, ಸ್ಥಳೀಯರನ್ನು ನಿರ್ಲಕ್ಷಿಸಿದ ಕಂಪನಿಗೆ, ಸ್ಥಳೀಯರನ್ನು ನಿರ್ಲಕ್ಷಿಸಿದ ಮೆಗಾ ಇಂಜಿನಿಯರಿಂಗ್ ಕಂಪನಿಗೆ